ನಮ್ಮಲ್ಲಿ ನಿಜವಾಗ್ಲೂ ಗೌರ್ಮೆಂಟ್ ಶಾಲೆಗಳಲ್ಲಿ ಜೆಮ್ಸ್ ಇದ್ದಾರೆ. ಎವ್ರಿ ಟೈಮ್ ಐ ಯೂಸ್ ಟು ಸೇ ದ್ಯಾಟ್ ಮಕ್ಕಳು ತುಂಬಾ ರಿಸೋರ್ಸ್ಫುಲ್ ಇರ್ತಾರೆ. ಏನೋ ಅವ್ರಿಗೆ ನಾವು ಚಾನಲೈಸ್ ಮಾಡೋದೊಂದೇ ಇರುತ್ತೆ ಸರ್. ನಾವು ನಮ್ಮ ಪ್ರಯತ್ನವನ್ನು ಪೂರ್ತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಾವು ತುಂಬ ಖುಷಿಯಾಗಿದ್ವಿ. ಆ್ಯಕ್ಚುಲಿ ನಮಗೆ ಪ್ರಯೋಗದಿಂದ ಇಂಥ ಒಂದು ಟ್ರೈನಿಂಗ್ ಇದೆ ಅಂತ ಕೇಳಿದಾಗ ವಿ ವರ್ ಸೋ ಹ್ಯಾಪಿ ಟು ಕಮ್ ಆ್ಯಂಡ್ ಗೆಟ್ ಆಲ್ ದ ಮಟೀರಿಯಲ್ಸ್ ಫ್ರಮ್ ಹಿಯರ್. ಸೊ ಈಗ 1-2 ವರ್ಷ ನಮ್ಮಲ್ಲಿ 6th ಮತ್ತು 7th ಮಕ್ಕಳಿಗೆ ಏನೆಲ್ಲ ಮಟೀರಿಯಲ್ಸ್ ಬೇಕೋ ಅದನ್ನೆಲ್ಲ ನಮ್ಮ ಹೈಯರ್ ಪ್ರೈಮರಿ ಟೀಚರ್ಸ್ ಬಂದು ಇಲ್ಲಿ ಟ್ರೈನಿಂಗ್ ತೊಗೊಂಡು ಮಟೀರಿಯಲ್ಸ್ ತೊಗೊಂಡು ಹೋದರು ಸರ್. ಆ್ಯಂಡ್ ಫಾರ್ ಆಲ್ ದಟ್ ಕ್ಯೂರಿಯಾಸಿಟಿ ನಾವು ಅಲ್ಲಿ ಹೋಗಿ ಅದನ್ನೆಲ್ಲ ನೋಡಿ ಮಕ್ಕಳೆಲ್ಲ ರಿಯಲಿ ದೆ ಎಂಜಾಯ್ಡ್ ಟು ಯೂಸ್ ಆಲ್ ದ ಮಟೀರಿಯಲ್ಸ್. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಟು ಸೇ ದ್ಯಾಟ್ ಇಲ್ಲಿ ನಮ್ಮ ಕೋಆರ್ಡಿನೇಟರ್ಸ್ ನಮಗೆ ತುಂಬ ಚೆನ್ನಾಗಿ ಕೋಪಪ್ ಮಾಡ್ತಾರೆ. ಪ್ರಯೋಗದವರು ಪ್ರತಿ ಮಕ್ಕಳಿಗೂ ಮಟೀರಿಯಲ್ಸ್ ಪ್ರೊವೈಡ್ ಮಾಡ್ತಾರೆ ಅನ್ನೋಂಥದ್ದು ನಮಗೆ ಒಂಥರ ತುಂಬ ಎಚ್ಚರಿಕೆ ಗಂಟೆ ಆಗಿಬಿಡ್ತು. ಯಾವಾಗ ನಮಗೆ ಈ ಅಪಾರ್ಚುನಿಟಿ ಬಂತೋ ನಾವು 1 ಸೆಕೆಂಡ್ ಯೋಚನೆ ಮಾಡಲಿಲ್ಲ, ನಾವು ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾದಮೇಲೆ ಫಸ್ಟ್ TP ಕರೆದ್ರು ಎಲ್ಲ ಟೀಚರ್ಸಿಗೂ ಜನರಲ್ ಆಗಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಹೇಳಿದರು. ಇಲ್ಲಿ ಕ್ಯಾಂಪಸ್, ಇಲ್ಲಿರುವಂಥ ಸೈಂಟಿಸ್ಟ್ಗಳು, ರಿಸೋರ್ಸ್ ಪರ್ಸನ್ಸು, ಅವರಿಂದ ನಾವು ತುಂಬಾ ಇನ್ಸ್ಪೈರ್ ಆದ್ವಿ. ಸೊ ನಮ್ಮ ಶಾಲೆ ಕ್ಯಾಂಪಸ್ಸಲ್ಲೇ 7ನೇ ಕ್ಲಾಸ್ ಇರೋದ್ರಿಂದ ಅಲ್ಲಿ ಇರೋವಂಥ ಮಕ್ಕಳು ಸಹ ಈಗ ನಮಗೆ 8ನೇ ಕ್ಲಾಸಲ್ಲಿ ಬಂದಿದ್ದಾರೆ. ಸೊ ಆ ಮಕ್ಕಳು ಈಗ ಅಪ್ಡೇಟ್ ಆಗೋರಿದ್ದಾರೆ. ಸೊ ಅವರಿಗಾಗಿ ನಾವು ಈ ಮಟೀರಿಯಲ್ಸ್ ತೊಗೊಂಡು ಹೋಗೋದು. ಅದ್ರ ಜೊತೆ ನಮಗೆ ಫೀಡಿಂಗ್ ಸ್ಕೂಲ್ಸು ಇದ್ದಾವೆ. ಸೊ ಆ ಮಕ್ಕಳಿಗೆ ಒಂಥರ ನಿಜವಾಗ್ಲೂ ಒಳ್ಳೆ ಎನ್ವೈರ್ನ್ಮೆಂಟ್ ನಮ್ಮ ಶಾಲೆಯಲ್ಲಿ ಪ್ರೊವೈಡ್ ಮಾಡಬಹುದು ಅನ್ನುವಂಥ ಒಂದು ಖುಷಿ ಇದೆ ಸರ್. ಸೊ ಡೆಫಿನೆಟ್ಲಿ ವಿ ಡೂ ಇಟ್. ಟೀಚರ್ ಹ್ಯಾಂಡ್ ಬುಕ್ಕು ಕೊಟ್ಟಿದ್ದಾರೆ ಸರ್. ಯಾವ ಪ್ರಯೋಗ ಹೇಗೆ ಹ್ಯಾಂಡಲ್ ಮಾಡಬೇಕು, ಟೀಚರ್ಸು ಹೇಗೆ ಮೇಂಟೈನ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಸಾಹಿತ್ಯ ಎಲ್ಲ ಓದಿದ್ವಿ ಸರ್ ನಾವು. ಇಟ್ಸ್ ಗುಡ್. ನಮ್ಮ ಹೈಸ್ಕೂಲ್ ಮಕ್ಕಳಂದ್ರೆ ದೇ ಆರ್ ಲೈಕ್ ಹೀರೋಸ್ ಟು ಅಸ್. ಸೊ ಅವರಲ್ಲಿ ಇರುವಂತಹ ಪೊಟೆನ್ಷಿಯಾಲಿಟಿ, ಆ ಸ್ಟ್ರೆಂತ್, ಆಮೇಲೆ ಅವ್ರಿಗೆಲ್ಲ ಇಂಥ ವಸ್ತುಗಳು ಪ್ರಾಕ್ಟಿಕಲ್ಸ್ ಅಂತ ಹೇಳಿದ್ರೇನೆ ತುಂಬ ಖುಷಿ ಮಕ್ಕಳು. ಈಗ ನಾನು ಸಹಜವಾಗಿ ನಮ್ಮಲ್ಲಿ ತುಂಬ ಚೆನ್ನಾಗಿದೆ ಸರ್. ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ತುಂಬ ಒಳ್ಳೆ ಸೈನ್ಸ್ ಲ್ಯಾಬೊರೇಟರಿ ಇದೆ. ಸೊ ಆ ಲ್ಯಾಬಿಗೆ ಕರ್ಕೊಂಡು ಹೋಗೋದೇ ತಡ ಮಕ್ಕಳಿಗೆ. ನಾನು ಅದು ತೊಗೊಳ್ತೀನಿ, ಇದು ತೊಗೊಳ್ತೀನಿ. ಸೊ ಎಲ್ಲ ಆ್ಯಕ್ಟಿವಿಟೀಸ್ನ ಖುಷಿಯಿಂದ ಮಾಡಲಿಕ್ಕೆ ಮಕ್ಕಳು ಮುಂದಾಗ್ತಾರೆ ಸರ್. ಸೊ ಈಗ ಅಂಥದ್ರಲ್ಲಿ ಪ್ರತಿ ಮಗುವಿಗೂ ಎಲ್ಲ ಎಕ್ವಿಪ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅವರ ಝೀಲೆ ಬೇರೆ ಇರುತ್ತೆ. ಸೊ ಮಕ್ಕಳು ನಿಜ ಎಂಜಾಯ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಒಪಿನಿಯನ್ ಸರ್. ಸರ್ ಇಲ್ಲಿ ನಿಜವಾಗ್ಲೂ ಒಂದು ಸಂತೋಷದ ವಿಚಾರ ಏನಂದರೆ ನಮಗೆ ವಿಜ್ಞಾನಿಗಳ ಪರಿಚಯ ಆಯಿತು. ಇಲ್ಲಿ ಇಷ್ಟೊಂದು ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ನಮ್ಮ ಮಕ್ಕಳಿಗೆ ಯಾಕೆ ನಾವಿಲ್ಲಿ ಚಾನಲೈಸ್ ಮಾಡಬಾರ್ದು ಅನ್ನೋಂಥ ಒಂದು ಕುತೂಹಲ ಬಂತು ಸರ್. ಹಾಗೆ ನಾನು ಸುಮಾರು ಸೈಂಟಿಸ್ಟ್ಗಳ ಜೊತೆ ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದೆ. ಇಲ್ಲಿ ನ್ಯಾನೋ ಪಾರ್ಟಿಕಲ್ಸ್ ಬಗ್ಗೆ ಮೇಡಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಮಕ್ಕಳಿಂದನೂ ಅಂಥ ವರ್ಕ್ನ ಅವರು ತಗೊಂಡಿದ್ದಾರಲ್ಲ, ಅದು ನನಗೆ ತುಂಬ ಇನ್ಸ್ಪೈರ್ ಮಾಡಿದೆ. ಅದ್ರ ಜೊತೆ ಕೆಮಿಸ್ಟ್ರಿ ರಿಸರ್ಚ್ ಸೆಂಟರಲ್ಲಿ ಕೂಡ ನಾನು ನೋಡಿದೆ ಸರ್. ಅಲ್ಲೆಲ್ಲ ಸೈಂಟಿಸ್ಟ್ಗಳು ಎಷ್ಟು ಕ್ಯೂರಿಯಸ್ ಆಗಿ, ಆಮೇಲೆ ನಾವು ಅಲ್ಲಿ ಹೋದರೆ ಅವರು ಸೈಂಟಿಸ್ಟ್ ಅಲ್ವೇನೋ ಅನ್ನೋ ಹಾಗೆ ಅಷ್ಟು ಡೌನ್ ಟು ಅರ್ತ್ ಆಗಿ ನಮಗೆ ಸುಮಾರು ವಿಷಯಗಳನ್ನು ಅವರು ಪರಿಚಯ ಮಾಡಿಸಿದ್ರು ಸರ್. ಸೊ ಇದರಿಂದ ನಾವು ರಿಸೋರ್ಸ್ಫುಲ್ ಆಗ್ತಾ ಇದ್ದೀವಿ ಅಂತ ಒಂದು ಸಂತೋಷ ಸರ್. ಸೊ ಡೆಫಿನೆಟ್ಲಿ ನಾನಂತೂ ಅದು ಫಿಕ್ಸ್ ಆಗಿದ್ದೀನಿ. ಈಗ ನಮ್ಮ ಮಕ್ಕಳಿಗೆ ಇಂಥ ಒಂದು ಅಪಾರ್ಚುನಿಟೀಸ್ಗಳನ್ನು ಕಲ್ಪಿಸ್ಲಿಕ್ಕೆ ನಾವೆಲ್ಲ ಇಲ್ಲಿ ಒಂಥರ ಲಿಂಕ್ ಆಗಿದ್ದೀವಿ ಅನ್ನೋದು ಒಂದು ಸಂತೋಷ.